ನಮಸ್ಕಾರ ರೈತ ಬಾಂಧವರೇ. ಮೆಣಸಿನ್ಕಾಯಿ ಬೆಳೆಯಲ್ಲಿ ಈ ಎಲೆಮುರುಟು ರೋಗ ಅನ್ನೋದಿದೆಯಲ್ಲ, ಅದು ನಿಜಕ್ಕೂ ಒಂದು ದೊಡ್ಡ ತಲೆನೋವು ಅಲ್ವಾ? ಎಷ್ಟೇ ಕಾಳಜಿ ವಹಿಸಿ ಗಿಡ ಬೆಳೆಸಿದರೂ ಒಮ್ಮೆ ಈ ರೋಗ ಬಂದ್ಬಿಟ್ರೆ ಸಾಕು, ಇಳುವರಿ ಕೈಗೆ ಸಿಗೋದೇ ಕಷ್ಟ ಆಗತ್ತೆ. ಸರಿ, ಹಾಗಾದ್ರೆ ಬನ್ನಿ ಇದನ್ನ ತಡೆಯೋಕೆ ಏನೆಲ್ಲ ಸುಲಭ ಉಪಾಯಗಳಿವೆ ಅಂತ ನೋಡೋಣ. ಒಂದ್ಸಲ ನಿಮ್ಮ ಹೊಲದಲ್ಲಿರೋ ಮೆಣಸಿನ ಗಿಡಗಳನ್ನ ನೋಡಿ. ಅದರ ಎಲೆಗಳು ಹೀಗೆ ಮೇಲಕ್ಕೆ ತಿರುಚ್ಕೊಂಡು ಗಿಡ ಬೆಳೆಯೋದೇ ನಿಂತೋಗಿ ಕುಬ್ಜ ಆದಂಗೆ ಕಾಣ್ತಿದ್ಯಾ? ಹೌದು, ಇದೇ ನೋಡಿ ಎಲೆ ಮುರುಟು ರೋಗದ ಮೊದಲ ಗುರುತು. ಇದನ್ನ ಎಷ್ಟು ಬೇಗ ಕಂಡಿಡಿತೀವೋ ಅಷ್ಟು ಒಳ್ಳೇದು. ಸರಿ, ಹಾಗಾದ್ರೆ ಈ ರೋಗ ಬಂದಿದೆ ಅಂತ ಪಕ್ಕಾ ಮಾಡ್ಕೊಳ್ಳೋದು ಹೇಗೆ? ಇದರ ಲಕ್ಷಣಗಳು ಯಾವು? ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಆಮೇಲೇನ್ ಮಾಡ್ಬೇಕು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಸ್ವಲ್ಪ ಗಮನ ಇಟ್ಟು ನೋಡ್ಬೇಕು. ಎಲೆಗಳು ಸುಮ್ನೆ ಮೇಲೆಗೆ ತಿರುಚ್ಕೊಳ್ಳೋದಷ್ಟೇ ಅಲ್ಲ, ನೀವು ಅದನ್ನ ಮುಟ್ಟಿ ನೋಡಿದ್ರೆ ಅದು ದಪ್ಪ ಆಗಿ ಗರಗರು ಅಂತ ಅನ್ಸುತ್ತೆ. ಗಿಡದ ಬೆಳವಣಿಗೆ ಪೂರ್ತಿ ನಿಂತೋಗುತ್ತೆ. ಇದರ ಪರಿಣಾಮ ಏನು ಅಂದ್ರೆ ಹೂ ಬಿಡೋದು, ಕಾಯಿ ಕಟ್ಟೋದು ಎಲ್ಲವೂ ಕಡಿಮೆ ಆಗ್ಬಿಡುತ್ತೆ. ಇದನ್ನ ಯಾಕೆ ಇಷ್ಟು ಗಂಭೀರವಾಗಿ ತಗೋಬೇಕು ಅಂದ್ರೆ, ಒಂದು ವೇಳೆ ನಾವು ಸರಿಯಾದ ಟೈಮ್ಗೆ ಇದನ್ನ ಕಂಟ್ರೋಲ್ ಮಾಡ್ಲಿಲ್ಲ ಅಂದ್ರೆ ಸುಮಾರು 190% ಬೆಳೆ ಪೂರ್ತಿ ಹಾಳಾಗೋ ಸಾಧ್ಯತೆ ಇರುತ್ತೆ. ಅಂದ್ರೆ ಯೋಚನೆ ಮಾಡಿ, ನಾವು ಪಟ್ಟ ಶ್ರಮವೆಲ್ಲ ವ್ಯರ್ಥವಾದ ಹಾಗೆ ಆಗುತ್ತೆ. ಸರಿ, ಹಾಗಾದ್ರೆ ಈ ರೋಗಕ್ಕೆ ಅಸ್ಲಿ ಕಾರಣ ಏನು? ಯಾರು ಈ ಹಾನಿ ಮಾಡ್ತಿರೋದು? ಇಲ್ಲಿ ಒಬ್ರಲ್ಲ, ಇಬ್ರು ಶತ್ರುಗಳಿದ್ದಾರೆ. ಒಬ್ಬ ನಮ್ಮ ಕಣ್ಣಿಗೆ ಕಾಣಿಸ್ದ ವೈರಾಣು, ಇನ್ನೊಬ್ಬ ಆ ವೈರಾಣುವನ್ನು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೊತ್ಕೊಂಡು ಹೋಗೋ ಸಣ್ಣ ನೊಣ. ನೋಡಿ, ಮೊದಲನೇ ಶತ್ರು ಒಂದು ವೈರಾಣು. ಇದು ಒಮ್ಮೆ ಗಿಡದೊಳಗ್ ಸೇರ್ಕೊಂಡ್ಬಿಟ್ರೆ ಅದಕ್ಕೆ ಯಾವುದೇ ಔಷಧಿ ಇಲ್ಲ. ನೆನ್ಪಿಡಿ, ರೋಗ ಬಂದ ಗಿಡವನ್ನ ಮತ್ತೆ ಸರಿ ಮಾಡೋಕೆ ಸಾಧ್ಯವೇ ಇಲ್ಲ. ಅದನ್ನ ಕಿತ್ತು ತೆಗೆದು ನಾಶ ಮಾಡೋದೇ ಇರುವ ಒಂದೇ ದಾರಿ. ಇನ್ನು ಎರಡನೇ ಶತ್ರು ಈ ಬಿಳಿ ನೊಣ. ಇದೇ ನೋಡಿ ಅಸಲಿ ವಿಲನ್. ಇದೇ ಆ ವೈರಾಣುವನ್ನು ಒಂದು ರೋಗಿ ಗಿಡದಿಂದ ಆರೋಗ್ಯವಾಗಿರೋ ಗಿಡಕ್ಕೆ ಹರಡೋದು. ಹಾಗಾಗಿ ನಾವು ರೋಗವನ್ನ ತಡಿಬೇಕು ಅಂದ್ರೆ ಮೊದಲು ಈ ಬಿಳಿ ನೊಣವನ್ನ ಕಂಟ್ರೋಲ್ ಮಾಡ್ಲೇಬೇಕು. ಇದೇ ನಮ್ಮ ಮೊದಲನೇ ಮತ್ತು ಮುಖ್ಯವಾದ ಗುರಿ. ಹೌದು, ಆದರೆ ಈ ಬಿಳಿ ನೊಣ ಯಾಕೆ ಇಷ್ಟು ಬೇಗ ಜಾಸ್ತಿಯಾಗುತ್ತೆ? ರೋಗ ಯಾಕೆ ಒಂದೆರಡು ಗಿಡದಿಂದ ಶುರುವಾಗಿ ಇಡೀ ಹೊಲಕ್ಕೆ ಹರಡ್ಬಿಡುತ್ತೆ? ಇದರ ಹಿಂದಿನ ಕಾರಣಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಇದನ್ನ ಕಂಟ್ರೋಲ್ ಮಾಡೋದು ಇನ್ನಷ್ಟು ಸುಲಭ ಆಗುತ್ತೆ. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಒಂದು, ವಾತಾವರಣದಲ್ಲಿ ಬಿಸಿ ಜಾಸ್ತಿಯಾದ ಹಾಗೆ ಈ ಬಿಳಿ ನೊಣಗಳು ತುಂಬಾನೇ ವೇಗವಾಗಿ ಮರಿ ಹಾಕಿ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾವೆ. ಎರಡನೇದು, ನಮ್ಮ ಹೊಲದ ಸುತ್ತಮುತ್ತ ಇರೋ ಕಳೆ ಗಿಡಗಳಿದೆಯಲ್ಲ, ಅವು ಈ ನೊಣಗಳಿಗೆ ಅಡಗಿ ಕೂರೋಕೆ ಬದುಕೋಕೆ ಮನೆ ಇದ್ದ ಹಾಗೆ. ಇನ್ನು ಮೂರನೇದು, ನಾವು ಗಿಡ ಬೇಗ ಬೆಳೀಲಿ ಅಂತ ಜಾಸ್ತಿ ಯೂರಿಯಾ ಅಂದ್ರೆ ಸಾರಜನಕ ಗೊಬ್ಬರ ಕೊಟ್ರೆ ಎಲೆಗಳು ತುಂಬಾನೇ ಮೃದುವಾಗ್ಬಿಡುತ್ತೆ. ಇದು ನೊಣಗಳಿಗೆ ರಸ ಹೀರೋಕೆ ಸುಲಭ ಆಗತ್ತೆ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಹೆಜ್ಜೆ ಏನಾಗಿರ್ಬೇಕು? ನೇರವಾಗಿ ದುಬಾರಿ ರಾಸಾಯನಿಕಗಳ ಮೊರೆ ಹೋಗೋ ಮೊದಲು ಕಡಿಮೆ ಖರ್ಚಿನಲ್ಲಿ ನಮ್ಮ ಭೂಮಿಗೂ ಒಳ್ಳೆದಾಗೋ ಹಾಗೆ ಕೆಲವು ಸುಲಭವಾದ ನೈಸರ್ಗಿಕ ವಿಧಾನಗಳನ್ನ ಯಾಕೆ ಪ್ರಯತ್ನಿಸಬಾರ್ದು? ಬನ್ನಿ ನೋಡೋಣ. ಮೊದಲನೇ ಉಪಾಯ, ಹಳದಿ ಅಂಟು ಬಲೆಗಳು. ಇದು ತುಂಬಾ ಸುಲಭ. ಒಂದು ಎಕರೆಗೆ 10ರಿಂದ 15 ಬಲೆಗಳನ್ನ ತಗೊಂಡು ಗಿಡಕ್ಕಿಂತ ಒಂದು ಚೂರ್ ಎತ್ತರದಲ್ಲಿ ಕಟ್ಟಬೇಕು ಅಷ್ಟೇ. ಆ ಬಿಳಿ ನೊಣಗಳು ಹಳದಿ ಬಣ್ಣಕ್ಕೆ ಆಕರ್ಷಣೆಗೊಂಡು ತಾವಾಗಿಯೇ ಬಂದು ಅಂಟ್ಕೊಳ್ತವೆ. ಇದರಿಂದ ನೊಣಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತೆ. ಎರಡನೇ ಉಪಾಯ, ಬೇವಿನ ಎಣ್ಣೆ ಸಿಂಪರಣೆ. ಒಂದು ವಿಷಯ ನೆನ್ಪಿಡಿ, ಬೇವಿನ ಎಣ್ಣೆ ನೊಣಗಳನ್ನ ನೇರವಾಗಿ ಸಾಯಿಸಲ್ಲ, ಆದ್ರೆ ಅದರ ಘಾಟು ವಾಸನೆಗೆ ನೊಣಗಳು ಗಿಡದ ಹತ್ರನೇ ಬರೋದಿಲ್ಲ. ಒಂದು ವೇಳೆ ಬಂದ್ರೂ ಕೂಡ ಅವು ಎಲೆಗಳಿಂದ ರಸ ಹೀರೋದನ್ನ ನಿಲ್ಸ್ಬಿಡ್ತವೆ. ಸೊ ಇದೊಂದು ತುಂಬಾನೇ ಒಳ್ಳೆ ಉಪಾಯ. ಇನ್ನು ಮೂರನೇ ವಿಧಾನ, ಬೆಳ್ಳಿ ಬಣ್ಣದ ಮಲ್ಚಿಂಗ್ ಶೀಟ್. ಗಿಡಗಳ ಸಾಲುಗಳ ಮಧ್ಯೆ ಈ ಶೀಟ್ ಹಾಸಿದ್ರೆ ಏನಾಗುತ್ತೆ ಅಂದ್ರೆ ಸೂರ್ಯನ ಬೆಳಕು ಅದಕ್ಕೆ ಬಿದ್ದು ಪ್ರತಿಫಲಿಸುತ್ತೆ. ಆ ಕಣ್ಣು ಕೋರೈಸೋ ಬೆಳಕಿಗೆ ಬಿಳಿ ನೊಣಗಳಿಗೆ ಗೊಂದಲ ಆಗ್ಬಿಡುತ್ತೆ. ಅವು ಗಿಡದ ಹತ್ತಿರಕ್ಕೂ ಬರೋದಿಲ್ಲ. ಇದು ಕೂಡ ಒಂದೊಳ್ಳೆ ತಂತ್ರ. ಈಗ ಈ ನೈಸರ್ಗಿಕ ವಿಧಾನಗಳನ್ನ ಬಳಸಿದ ಮೇಲೂ ನೊಣಗಳ ಸಂಖ್ಯೆ ಕಂಟ್ರೋಲ್ಗೆ ಬರ್ಲಿಲ್ಲ, ತುಂಬಾ ಜಾಸ್ತಿನೇ ಇದೆ ಅಂದಾಗ ಮಾತ್ರ ನಾವು ರಾಸಾಯನಿಕ ಸಿಂಪರಣೆ ಬಗ್ಗೆ ಯೋಚನೆ ಮಾಡಬೇಕು. ಆದರೆ ಇಲ್ಲೊಂದು ಎಚ್ಚರಿಕೆ, ಅಂಗಡಿಯಲ್ಲಿ ಸಿಕ್ಕಿದ್ದೆಲ್ಲ ಔಷಧಿ ತಂದು ಹೊಡೆಯೋದಲ್ಲ, ಅದಕ್ಕೂ ಒಂದು ಕ್ರಮ ಇದೆ. ಇಲ್ಲಿ ಒಂದು ಚಿನ್ನದಂತಹ ನಿಯಮ ಇದೆ. ಇದನ್ನ ದಯವಿಟ್ಟು ಎಲ್ರೂ ನೆನ್ಪಿನಲ್ಲಿಟ್ಕೋಬೇಕು. ಯಾವತ್ತೂ ಒಂದೇ ಕೆಮಿಕಲನ್ನ ಪದೇ ಪದೇ ಹೊಡೆಯಲೇಬಾರದು. ಯಾಕೆ ಅಂದ್ರೆ ಹಾಗೆ ಮಾಡಿದ್ರೆ ಆ ನೊಣಗಳಿಗೆ ಆ ಔಷಧಿ ಶಕ್ತಿಹೀನ ಆಗ್ಬಿಡುತ್ತೆ. ಅದಕ್ಕೆ ಅವು ಹೊಂದ್ಕೊಂಡ್ಬಿಡ್ತವೆ. ಆಮೇಲೆ ನೀವು ಎಷ್ಟೇ ಹೊಡೆದ್ರೂ ಅವು ಸಾಯೋದಿಲ್ಲ. ಹಾಗಾಗಿ ನೀವು ಅಂಗಡಿಗೆ ಹೋದಾಗ
ಕಳೆದ ಸಲ ತಗೊಂಡಿದ್ದು ಬೇಡ, ಬೇರೆ ಕೆಮಿಕಲ್ ಇರೋ ಬೇರೆ ರೀತಿ ಕೆಲ್ಸ ಮಾಡೋ ಔಷಧಿ ಕೊಡಿ ಅಂತ ಕೇಳಿ ತಗೋಬೇಕು. ಅಂದ್ರೆ ಪ್ರತಿ ಸಲ ಸಿಂಪಡಣೆ ಮಾಡುವಾಗಲೂ ಔಷಧಿಯನ್ನ ಬದಲಾಯಿಸ್ತಾ ಇರಬೇಕು. ಈ ಥರ ಮಾಡಿದ್ರೆ ಬಿಳಿ ನೊಣವನ್ನ ಖಂಡಿತವಾಗಿಯೂ ನಾವು ಹತೋಟಿಗೆ ತರಬಹುದು. ಒಂದು ಮಾತು ನೆನ್ಪಿರ್ಲಿ, ರೋಗ ಬಂದ ಮೇಲೆ ಚಿಕಿತ್ಸೆ ಮಾಡೋದಕ್ಕಿಂತ ರೋಗ ಬರದಂತೆ ತಡೆಯೋದೇ ಲೇಸು, ಅಲ್ವಾ? ಹಾಗಾದ್ರೆ ನಮ್ಮ ಮುಂದಿನ ಬೆಳೆಗೆ ಈ ರೋಗದ ಕಾಟನೇ ಇರಬಾರ್ದು ಅಂದ್ರೆ ಶುರುವಿನಿಂದಲೇ ಏನೆಲ್ಲ ಮುಂಜಾಗ್ರತೆ ತಗೋಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು 5 ಮುಖ್ಯ ಸೂತ್ರಗಳಿವೆ. ಇವನ್ನ ಪಾಲಿಸಿದ್ರೆ ಸಾಕು. 1. ನಾಟಿ ಮಾಡೋಕೆ ಯಾವಾಗ್ಲೂ ಆರೋಗ್ಯವಾಗಿರೋ ವೈರಾಣು ಇಲ್ಲದ ಸಸಿಗಳನ್ನೇ ಆಯ್ಕೆ ಮಾಡಿ. 2. ಸಸಿಮಡಿಯಲ್ಲೇ ಸಸಿಗಳನ್ನ ಬೆಳೆಸೋದಾದ್ರೆ ನೊಣ ಒಳಗೆ ಹೋಗದ ಹಾಗೆ ಸಣ್ಣ ನೈಲಾನ್ ನೆಟ್ ಹಾಕಿ ಕಾಪಾಡಿ. 3. ಹೊಲದ ಒಳಗೆ ಮತ್ತು ಸುತ್ತಮುತ್ತ ಒಂದೇ ಒಂದು ಕಳ್ಳೆಗಿಡ ಇರ್ದ ಹಾಗೆ ಯಾವಾಗ್ಲೂ ಕ್ಲೀನಾಗಿಟ್ಕೊಳ್ಳಿ. 4. ಹೊಲದ ಬದುಗಳಲ್ಲಿ 1-2 ಸಾಲು ಚೆಂಡು ಹೂವು ನಡಿ. ಇದು ನೊಣಗಳನ್ನ ಆ ಕಡೆಗೆ ಸೆಳೆಯುತ್ತೆ. ಮತ್ತು 5ನೇದು ತುಂಬಾನೇ ಮುಖ್ಯ, ಅವಶ್ಯಕತೆಗಿಂತ ಹೆಚ್ಚು ಸಾರಜನಕ ಅಂದ್ರೆ ಯೂರಿಯಾ ಗೊಬ್ಬರವನ್ನ ಕೊಡ್ಲೇಬೇಡಿ. ಸರಿ, ಇಷ್ಟೆಲ್ಲ ಮಾತಾಡಿದ್ಮೇಲೆ ನಾವು ಇದರಿಂದ ಕಲಿಬೇಕಾದ ಅತಿ ಮುಖ್ಯವಾದ ಪಾಠ ಯಾವುದು? ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನು? ನೆನಪಿಡಿ, ನಾವು ನೆನ್ಪಿಟ್ಕೊಳ್ಬೇಕಾದ ಒಂದೇ ಒಂದು ವಿಷಯ ಅಂದ್ರೆ ನಮ್ಮ ಗುರಿ ವೈರಾಣುವನ್ನು ಸಾಯಿಸುವುದಲ್ಲ, ಯಾಕಂದ್ರೆ ಅದು ಸಾಧ್ಯ ಇಲ್ಲ. ನಮ್ಮ ನಿಜವಾದ ಗುರಿ ಆ ವೈರಾಣುವನ್ನ ಹರಡುವ ಬಿಳಿನೊಣವನ್ನ ಕಂಟ್ರೋಲ್ ಮಾಡೋದು. ನಾವು ಬಿಳಿನೊಣವನ್ನ ಹತೋಟಿಗೆ ತಂದ್ರೆ ಎಲೆಮುರುಟು ರೋಗ ತನ್ನಿಂದ ತಾನೇ ಕಂಟ್ರೋಲ್ಗೆ ಬರುತ್ತೆ. ಇದುವೇ ಗೆಲ್ಲುವ ದಾರಿ. ಈ ಮಾಹಿತಿ ಎಲ್ರಿಗೂ ಉಪಯೋಗ ಆಗಿದೆ ಅಂತ ಭಾವಿಸ್ತೀವಿ. ನಮ್ಮ ರೈತ ಸಮುದಾಯಕ್ಕೆ ಸಹಾಯ ಮಾಡೋಕೆ ಈ ತರದ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿ ತರಲು ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕು. ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದ್ರೂ ಪ್ರಶ್ನೆಗಳಿದ್ರೆ ಕೆಳಗೆ ಕಾಮೆಂಟ್ನಲ್ಲಿ ಖಂಡಿತ ಕೇಳಿ. ಎಲ್ರಿಗೂ ಧನ್ಯವಾದಗಳು.